ರೋಬೋಟ್ ಆಗಿ ಮಾಡ್ಬೇಕಂತ ಅವರು ತೋಳ ತಲೆನ ಇಟ್ಟು ಅದಕ್ಕೆ ಎರಡು ಸ್ಪೀಕರ್ ನ ಸೆಟ್ ಮಾಡ್ತಾರೆ. ಮತ್ತೆ ಅದಕ್ಕೆ ಒಂದು ಸೌಂಡ್ ಡಿಟೆಕ್ಟರ್ ಸೆನ್ಸಾರ್ ನ ಇಡ್ತಾರೆ. ಅದ್ರ ಮೇಲೆ ತೋಳದ ತರ ಇರುವಂತ ಒಂದು ವಿಗ್ ನ ಹಾಕ್ತಾರೆ. ಯಾಕಂತಂದ್ರೆ ಯಾವಾಗೆಲ್ಲ ಕರಡಿ ತನ್ನ ಬೇಟೆಗಾಗಿ ಬಂದಿರುತ್ತೋ ಆ ಕರಡಿ ಸೌಂಡ್ ನ ಸೆನ್ಸರ್ ಡಿಟೆಕ್ಟ್ ಮಾಡಿ ಆ ತೋಳ ಹೆಡ್ ಅನ್ನ ಕರಡಿ ಕಡೆ ಮೂವ್ಮೆಂಟ್ ಮಾಡುತ್ತೆ. ಹಾಕಿರುವಂತಹ ಸ್ಪೀಕರ್ ಗಳು ತೋಳ ತರಾನೇ ಸೌಂಡ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಇದನ್ನು ಕೇಳಿ ಕರಡಿ ಅಲ್ಲಿಂದ ಓಡೋಗುತ್ತೆ ಮತ್ತು ಬೇಟೆ ಉಳ್ಕೊಂಡ್ಬಿಡುತ್ತೆ. ಯಾವುದೇ ತರ ನಷ್ಟ ಆಗ್ಲಾರ್ದೆ. ಇದರಿಂದ ಓನರ್ ಗೆ ಆರ್ಡರ್ ಗಳು ತುಂಬಾ ಬರಲು ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಕಡೆ ಎಲ್ಲ ಕರಡಿ ಕಾಟ ಇರುತ್ತೋ ಆ ಕಡೆ ಎಲ್ಲ ಆರ್ಡರ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಒಂದೊಂದ್ ಕಡೆ ಮಾತ್ರ ಆರ್ಡರ್ ಬರೋಷ್ಟಕ್ಕೆ ಕರಡಿ ತಿನ್ಕೊಂಡು ಹೋಗ್ಬಿಡ್ತಾ ಇದ್ವು. ವಿಡಿಯೋ ನೋಡಿ ಏನನ್ಸ್ತು ಕಮೆಂಟ್ ಮಾಡಿ. ರೋಬೋಟ್ ಆಗಿ ಮಾಡ್ಬೇಕಂತ ಅವರು ತೋಳ ತಲೆನ ಇಟ್ಟು ಅದಕ್ಕೆ ಎರಡು ಸ್ಪೀಕರ್ ನ ಸೆಟ್ ಮಾಡ್ತಾರೆ. ಮತ್ತೆ ಅದಕ್ಕೆ ಒಂದು ಸೌಂಡ್ ಡಿಟೆಕ್ಟರ್ ಸೆನ್ಸಾರ್ ನ ಇಡ್ತಾರೆ. ಅದ್ರ ಮೇಲೆ ತೋಳದ ತರ ಇರುವಂತ ಒಂದು ವಿಗ್ ನ ಹಾಕ್ತಾರೆ. ಯಾಕಂತಂದ್ರೆ ಯಾವಾಗೆಲ್ಲ ಕರಡಿ ತನ್ನ ಬೇಟೆಗಾಗಿ ಬಂದಿರುತ್ತೋ ಆ ಕರಡಿ ಸೌಂಡ್ ನ ಸೆನ್ಸರ್ ಡಿಟೆಕ್ಟ್ ಮಾಡಿ ಆ ತೋಳ ಹೆಡ್ ಅನ್ನ ಕರಡಿ ಕಡೆ ಮೂವ್ಮೆಂಟ್ ಮಾಡುತ್ತೆ. ಹಾಕಿರುವಂತಹ ಸ್ಪೀಕರ್ ಗಳು ತೋಳ ತರಾನೇ ಸೌಂಡ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಇದನ್ನು ಕೇಳಿ ಕರಡಿ ಅಲ್ಲಿಂದ ಓಡೋಗುತ್ತೆ ಮತ್ತು ಬೇಟೆ ಉಳ್ಕೊಂಡ್ಬಿಡುತ್ತೆ. ಯಾವುದೇ ತರ ನಷ್ಟ ಆಗ್ಲಾರ್ದೆ. ಇದರಿಂದ ಓನರ್ ಗೆ ಆರ್ಡರ್ ಗಳು ತುಂಬಾ ಬರಲು ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಕಡೆ ಎಲ್ಲ ಕರಡಿ ಕಾಟ ಇರುತ್ತೋ ಆ ಕಡೆ ಎಲ್ಲ ಆರ್ಡರ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಒಂದೊಂದ್ ಕಡೆ ಮಾತ್ರ ಆರ್ಡರ್ ಬರೋಷ್ಟಕ್ಕೆ ಕರಡಿ ತಿನ್ಕೊಂಡು ಹೋಗ್ಬಿಡ್ತಾ ಇದ್ವು. ವಿಡಿಯೋ ನೋಡಿ ಏನನ್ಸ್ತು ಕಮೆಂಟ್ ಮಾಡಿ.